ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಸುಪ್ರೀಂ ಕೋರ್ಟಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಮತ್ತು ಬಹಳಷ್ಟು ಜನ ಆಸ್ಪಿರೆಂಟ್ಸ್ಗೆ ಡೌಟ್ ಇರುವಂಥ ಕ್ವಶನ್ಗೆ ಇವತ್ತು ಉತ್ತರ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅದು ಏನಪ್ಪ ಅಂದರೆ, ಭಾಳ ಜನಕ್ಕೆ ಈ ಇನ್ಕಮ್ ಸರ್ಟಿಫಿಕೇಟ್ ತೆಗಿಬೇಕಾದ್ರೆ ಯಾವ ವರ್ಷದ ಇನ್ಕಮ್ ಸರ್ಟಿಫಿಕೇಟ್ನ ತೆಗಿಬೇಕು, ಹಿಂದಿನ ವರ್ಷದ ಇನ್ಕಮ್ ಸರ್ಟಿಫಿಕೇಟ್ನ ಹಚ್ಚಿದ್ರೆ ಓಕೆನಾ, ಆಮೇಲೆ ಈ ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಒಂದು ಗೊಂದಲಗಳನ್ನು ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ. ನಿರ್ದಿಷ್ಟ ಹಣಕಾಸು ವರ್ಷದ ಆದಾಯ ಪ್ರಮಾಣ ಪತ್ರವೇ ಕಡ್ಡಾಯ ಅಂತ ಕೋರ್ಟ್ ಹೇಳಿದೆ. ಉದಾಹರಣೆಗೆ 2025-26 ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಏಪ್ರಿಲ್ 15ರಂದು ಒಂದು ಕಾಲ್ಫಾರ್ಮ್ಗೆ ಲಾಸ್ಟ್ ಡೇಟ್ ಇದೆ ಅಂತ ತಿಳ್ಕೊಳ್ರಿ. ನಿಮಗೇನಾದರೂ ಸರ್ಕಾರ 2025-26ನೇ ಸಾಲಿನ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಿರಬೇಕು, ಆಮೇಲೆ ರೀಸೆಂಟ್ ಆಗಿ ತೆಗೆದುಕೊಂಡಿದ್ದಿರಬೇಕು ಅಂತ ಹೇಳಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ, ನಾರ್ಮಲಿ 5 ವರ್ಷ ನಡೀತದ 6 ವರ್ಷ ನಡೀತದ ಅಂತಲೂ ಕೂಡ ನಾವು ಹೇಳ್ತಿರ್ತೀವಿ, ಅಲ್ಲಿ ಅವರು ಬರ್ದಿರಬೇಕು. ನಿಯಮವನ್ನು ಕರೆಕ್ಟಾಗಿ ನೋಡಿ ನೀವು ಅಪ್ಲೈ ಮಾಡಬೇಕು. ಓಕೆ, ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ದೇಶದೊಳಗೆ 2019ರಿಂದ ಆರ್ಥಿಕವಾಗಿ ದುರ್ಬಲರಾದಂಥ ವರ್ಗಕ್ಕೆ ಅಂದರೆ EWS, ಎಕನಾಮಿಕಲಿ ವೀಕರ್ ಸೆಕ್ಷನ್, ಅವರಿಗೆ 2019ರಿಂದ ಸರ್ಕಾರಿ ಉದ್ಯೋಗದೊಳಗೆ 10% ಒಂದು ಮೀಸಲಾತಿಯನ್ನು ನೀಡುವ ನಿಯಮವನ್ನು ಜಾರಿಗೆ ತರಲಾಗಿದೆ. ಈ ಕೋಟಾದ ಅಡಿಯಲ್ಲಿ ಮೀಸಲಾತಿ ಕೇಳುವ ಅಭ್ಯರ್ಥಿಯು ನಿಗದಿತ ಗಡುವು ಅಥವಾ ಅದಕ್ಕೂ ಮುಂಚಿನ ದಿನಾಂಕದೊಳಗಾಗಿ ನಿರ್ದಿಷ್ಟ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ, ಓಕೆ ವೆರಿ ಇಂಪಾರ್ಟೆಂಟಾ, ಇನ್ನೊಮ್ಮೆ ನೋಡ್ರಿ, ನಿರ್ದಿಷ್ಟ ಹಣಕಾಸು ವರ್ಷಕ್ಕೆ ಸಂಬಂಧಿಸಿ ನಿಗದಿತ ನಮೂನೆಯಲ್ಲಿ, ಇದ್ರೊಳಗೆ ಫಾರ್ಮ್ ಬಿ, ಫಾರ್ಮ್ ಸಿ, 1, 2, 3 ಹಾಗೆಲ್ಲ ಇರ್ತಾವ ನೋಡ್ರಿ. ಸೊ ನಿಗದಿತ ನಮೂನೆಯಲ್ಲಿಯೇ ಆದಾಯ ಮತ್ತು ಸ್ವತ್ತುಗಳ ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯ. ಇದು ವೆರಿ ವೆರಿ ಇಂಪಾರ್ಟೆಂಟಾ. ಎದಕ್ಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದರಿಂದ ಬಹಳಷ್ಟು ಕಾಂಟ್ರವರ್ಸಿ ಆಗಿದ್ದಾವೆ. ನೀವು ಹಗಲು ರಾತ್ರಿ ಓದಿ ಎಕ್ಸಾಮ್ ಪಾಸ್ ಆದರೂ ಕೂಡ ನಂತರ ನಿಮ್ಮ ಜಾಬ್ ಹೋಗುವಂಥ ಚಾನ್ಸಸ್ ಇದೆ. ಸೊ ಆದ್ರಿಂದ ಕರೆಕ್ಟಾಗಿ ಈ ಆರ್ಟಿಕಲನ್ನು ನಾನು ಕನಮಡಿ IAS ಮತ್ತು KAS, IAS ಆ್ಯಂಡ್ KAS ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅದರೊಳಗೂ ಕೂಡ ಹಾಕಿರ್ತೀನಿ. ಓಕೆ, ನಿರ್ದಿಷ್ಟ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರ ಸಲ್ಲಿಸಲು ಹೇಳಿದಾಗ ಬೇರೊಂದು ವಿತ್ತೀಯ ವರ್ಷದ ಪ್ರಮಾಣ ಪತ್ರ ಸಲ್ಲಿಸಿದಲ್ಲಿ ಅದು ಮೀಸಲಾತಿ ಕೇಳುವ ಅಭ್ಯರ್ಥಿಯ ಅರ್ಹತೆಯನ್ನೇ ಪ್ರಶ್ನಿಸುವಂತೆ ಮಾಡಲಿದೆ. ಓಕೆ, ಸೊ ಇದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ರು ಯಾವ ಡೇಟಿಂದ ಕೇಳಿರ್ತಾರೆ ಅವಾಗಿಂದನೇ ಅಪ್ಲೈ ಮಾಡಬೇಕು. ಅಷ್ಟೇ ಅಲ್ಲ, ಇಲ್ಲಿ ನೋಡ್ರಿ, ಅಲಹಾಬಾದ್ ಹೈಕೋರ್ಟ್ನ ವಿಭಾಗೀಯ ಪೀಠ 2023 ಜನವರಿ 9ರಂದು ನೀಡಿದ್ದ ಆದೇಶವನ್ನ ಪ್ರಶ್ನಿಸಿ ಪೂನಂ ದ್ವಿವೇದಿ ಮತ್ತು ಇತರರು ಸಲ್ಲಿಸಿದ ಮೇಲ್ಮನವಿಯನ್ನ ಪೀಠ ವಜಾಗೊಳಿಸಿದೆ. ವೆರಿ ಇಂಪಾರ್ಟೆಂಟಾ, ಇದನ್ನ ಪೀಠ ವಜಾಗೊಳಿಸಿದೆ. ಅರ್ಜಿದಾರರನ್ನ ಆರೋಗ್ಯ ಕಾರ್ಯಕರ್ತರ ಹುದ್ದೆಗೆ ಪರಿಗಣಿಸುವಂತೆ ಏಕಸದಸ್ಯ ಪೀಠವೊಂದು ಉತ್ತರ ಪ್ರದೇಶದ ಅಧೀನ ಸೇವೆಗಳ ನೇಮಕಾತಿ ಆಯೋಗಕ್ಕೆ ನೀಡಿದ ಆದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಯಾಕಂದ್ರೆ ಇವರು ನಿಯಮ ಪಾಲನೆ ಮಾಡಿಲ್ಲ ಅಂದ್ರೆ ಅದಕ್ಕೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅಂಡ್ ಅಗತ್ಯ ಪ್ರಮಾಣ ಪತ್ರವನ್ನ ಕಟ್ ಆಫ್ ದಿನಾಂಕದಂದೇ ಹೊಂದಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದನ್ನ ಕ್ಯಾನ್ಸಲ್ ಕೂಡ ಮಾಡಲಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಯಾವ ಡೇಟ್, ಯಾವ ಒಂದು ಫಾರಂ ಏನು ಮೆನ್ಷನ್ ಮಾಡಿರ್ತಾರೆ, ಕೇಂದ್ರ ಸರ್ಕಾರದ ಹುದ್ದೆಗೆ ಬಹಳಷ್ಟು ಜನ ನೀವು ಅಪ್ಲೈ ಮಾಡ್ತಿರ್ತೀರಿ. ಅಪ್ಲೈ ಮಾಡುವಂದ ಈ ಒಂದು ನಿಯಮಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ರಿ. ನಿಮ್ಮೊಳಗೆ ಭಾಳ ಜನ ರಿಜೆಕ್ಟ್ ಆಗಿ ಬಂದವರು ಇರ್ತೀರಿ, ಇದೇ ಕಾರಣಕ್ಕೆ ಬಂದವರು ಇರ್ತೀರಿ, ಆದರೆ ನಿಮ್ಮ ದೋಸ್ತರಿಗೆ ಹೇಳೋದಿಲ್ಲ. ಈ ಒಂದು ವಿಡಿಯೋ ಮಾಡುವ ಉದ್ದೇಶನೇ ಈ ಒಂದು ಅವೇರ್ನೆಸ್ನ ಮೂಡಿಸೋ ಸಂಬಂಧ. ನೋಡ್ರಿ, ನೀವು 10th 12th PUC ಡಿಗ್ರಿ ಎಲ್ಲ ಮುಗಿಸಿರ್ತೀರಿ. ನನಗೆ ಯಾವ್ಯಾವ ಹುದ್ದೆಗಳು ಬರ್ತಾವು, ಯಾವ್ಯಾವ ಹುದ್ದೆಗಳಿಗೆ ನಾನು ಎಕ್ಸಾಮ್ ಬರಿಬೋದು, ಮತ್ತು ಈ ಒಂದು ಎಷ್ಟು ನನಗೆ ರಿಸರ್ವೇಷನ್ ಇದೆ,
ಅದಕ್ಕೆ ಹೆಂಗೆ ತಯಾರಿ ಮಾಡಬೇಕು ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಿರೋದಿಲ್ಲ. ಬಹಳಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಇನ್ನೊಂದು ಅದನ್ನೆಲ್ಲ ತಗೊಂಡು ನಾ ಏನು ಮಾಡಬೇಕು ಅನ್ನುವಂಥ ಮನೋಭಾವ ಇದೆ. ನೋ ಗೈಸ್, ಈ ದೇಶದೊಳಗೆ ನಿಯಮಗಳನ್ನ ಫಾಲೋ ಮಾಡುವಂಥ ಅವಶ್ಯಕತೆ ಇದೆ, ನಿಯಮಗಳನ್ನ ಫಾಲೋ ಮಾಡೋರ ಅವಶ್ಯಕತೆ ಇದೆ. ಬೇರೆದವ್ರು ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ನೀವೆಲ್ಲರೂ ಕೂಡ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಸೊ ಯಾರೆಲ್ಲ ಈಗ 12th ಪಾಸ್ ಆಗಿರಿ ಅಂದ್ರೆ 12ನೆತ್ತೆ ರೀಸೆಂಟ್ಲಿ ಯಾರೆಲ್ಲ 12th ಪಾಸ್ ಆಗಿರಿ, ನಮ್ಮ ಒಂದು ಸಂಸ್ಥೆಯಿಂದ ನಿಮಗೆ ಒಂದು ಅವಕಾಶ ಸಿಗ್ತಾ ಇದೆ ಗೈಸ್. ಇದೇ ಮೇ 1ನೇ ತಾರೀಕಿಂದ 12th ಪಾಸ್ ಆಗಿ ಈಗ ಡಿಗ್ರಿಗೆ ಹೋಗ್ಬೇಕಂತಿರಲ್ಲ, ಸೊ ಅವರು ಮೇ, ಜೂನ್, ಜುಲೈ 3 ತಿಂಗಳೊಳಗೆ ನಿಮಗೆ PCPSI ಕೋರ್ಸ್ಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಧಾರವಾಡದ ಸಪ್ತಾಪುರ್ ಬಾವಿ ಹತ್ತಿರ ಇರುವಂಥ ಕನಮಡಿ ಇನ್ಸ್ಟಿಟ್ಯೂಟ್ ಏನು ಒಂದು ಬ್ರಾಂಚ್ ಇದೆ, ಅಲ್ಲಿನೇ ನಿಮಗೆ ಕ್ಲಾಸ್ ಇರ್ತವೆ. ಇವು ಆನ್ಲೈನ್ ಒಳಗೂ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ರೋಚ್ ಮೀ ಗೈಸ್. ನೀವು ಬಂದು ಸಂಸ್ಥೆಗೂ ಕೂಡ ವಿಸಿಟ್ ಮಾಡ್ಬೋದು. ಯಾರ್ಯಾರು ವಿಡಿಯೋನ ನೋಡ್ತೀರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಶೇರಿಂಗ್ ಈಸ್ ಕೇರಿಂಗ್ ಗೈಸ್. ಯಾರು PUC ಮುಗಿಸಿದ್ದಾರೆ ಅವ್ರಿಗೆ ಏನು ಮಾಡಬೇಕು, ಎಲ್ಲಿ ಹೋಗೋದ್ಬೇಕು, ಎಷ್ಟು ಅಂಕಗಳನ್ನ ತಗೋಬೇಕು, ನಾನು ಪಾಸ್ ಆಗ್ಬೋದು ಅನ್ನುವಂಥ ಹಲವಾರು ಡೌಟ್ಗಳಿರ್ತವೆ. ಆ ಡೌಟ್ಗಳು ನೀವು PUC ಇದ್ದಾಗಲೂ ಇರ್ಬೋದು. ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್, ಯಾವ ಕಾಸ್ಟ್ಗಳು ಎಲ್ಲಿ ಬರ್ತವೆ, ಈ ಎಲ್ಲ ಡೌಟ್ಗಳು ಇರ್ತವೆ. ಇದಕ್ಕೆಲ್ಲವನ್ನು ಕೂಡ ಪೇರೆಂಟ್ಸ್ಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು ಸರಿಯಾದಂಥ ಗೈಡೆನ್ಸ್ ಮಾಡಲಿಕ್ಕೆ ನಮ್ಮ ಟೀಮ್ ಇದೆ. ಸೊ ಆದ್ದರಿಂದ ಕನಮಡಿ ಇನ್ಸ್ಟಿಟ್ಯೂಟ್ಗೆ ನೀವು ಬಂದು ಒಮ್ಮೆ ಭೇಟಿ ನೀಡಬಹುದು ಗೈಸ್. ಈಗ ತಾನೇ ಯಾರು 12th ಮುಗಿಸಿದಿರಿ, ಅದರ ನಂತರ IAS ಮಾಡ್ಬೇಕಂತೀರಿ, KAS ಮಾಡ್ಬೇಕಂತೀರಿ, PSI ಮಾಡ್ಬೇಕಂತೀರಿ, PC ಮಾಡ್ಬೇಕಂತೀರಿ, FDA, SDA, ಗ್ರೂಪ್ C, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡಬೇಕು ಅನ್ನೋರು ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಬಹುದು. ಅಗ್ನಿವೀರ ಕೂಡ, ಓಕೆ, ಅಗ್ನಿವೀರ, SSC GD, ಓಕೆ, ಇಂಡಿಯನ್ ಆರ್ಮಿ, ನೇವಿ, ಈ ಎಲ್ಲ ಒಂದು ಕೇಂದ್ರ ಸರ್ಕಾರದ ಪರೀಕ್ಷೆಗೂ ಕೂಡ ವಿತ್ ಫಿಸಿಕಲ್ ನಾವು ಗೈಡೆನ್ಸ್ನ ಕೊಡ್ತೀವಿ, ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತೀವಿ ಆ್ಯಂಡ್ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀವಿ. ಈಗ ರಾಜ್ಯ ಸರ್ಕಾರ 8,000 ಪೊಲೀಸ್ ಹುದ್ದೆಗಳು ಮತ್ತು PSI ಹುದ್ದೆಗಳನ್ನು ಕರಿತೀವಿ ಅಂತ ಏನು ಹೇಳಿದ್ದಾರೆ. ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಬರ್ಬೋದು. ಸೊ ಆದ್ದರಿಂದ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರಿ, ಮೇ ತಿಂಗಳಿಂದ ನಮ್ಮ ಒಂದು ಸಂಸ್ಥೆ ಒಳಗಡೆ ಈ ಒಂದು PCPSI ಕ್ವಶನ್ ಬ್ಯಾಂಕ್ಗಳು ಕೂಡ ರಿಲೀಸ್ ಆಗ್ತಿದೆ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಯಾವ ಥರ ಎಕ್ಸಾಮ್ ಬರ್ತಾ ಇದ್ದಾವೆ, ಯಾವ ಥರ ನೀವು ಅದಕ್ಕೆ ಓದಬೇಕು, ಯಾವ ಥರ ಡಿಫ್ರೆಂಟ್ ಕ್ವಶನ್ ಬರ್ತಿದ್ದಾವೆ, ಹಳೆಯ ಕ್ವಶನ್ ಪೇಪರ್ 2026 ಏನು ಎಕ್ಸಾಮ್ ಆಗಿದಾವೆ ಅದನ್ನ ಕುರಿತು KEದಾಗಿರ್ಬೋದು, KSPದಾಗಿರ್ಬೋದು ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI, ಈವನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಇನ್ಫಾರ್ಮೇಶನ್ ಕೂಡ ಅದರೊಳಗೆ ಇದೆ. ಇನ್ನ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಮೇ ತಿಂಗಳಲ್ಲಿ ರೆಡಿಯಾಗಿ ಕೊಂಡ್ರಿ. ಭಾಳ ಜನ ಹೇಳಿದಿರಿ ನನಗೆ ಒಂದು 15 ದಿನ ಮುಂಚಿತ ಹೇಳಿ ಸರ್ ನಾವು ಪ್ರಿಪೇರ್ ಆಗ್ತೀವಿ ಅಂತ. ನಾನು ಟೈಮ್ ಟೇಬಲ್ ಕೂಡ ಬಿಡುಗಡೆ ಮಾಡ್ತೀನಿ. ಮೇ ತಿಂಗಳಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ಶುರು ಆಗ್ತವೆ, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್. ಇದು ಹೆಂಗಿರ್ತೈತೆ ಅಂದ್ರೆ, ಉದಾಹರಣೆಗೆ ಜಿಯೋಗ್ರಫಿ ಒಳಗ 30 ಟಾಪಿಕ್ ಅದಾವಂದ್ರ ಒಂದು ವಾರಕ್ಕೆ 15 ಟಾಪಿಕ್, ಇನ್ನೊಂದು ವಾರಕ್ಕೆ 15 ಟಾಪಿಕ್, ಅಂದ್ರೆ ಟೋಟಲ್ 30 ಟಾಪಿಕ್ ಅನ್ನ 2 ಟೈಪ್ ಅಲ್ಲಿ ಸ್ಪಿಟ್ ಮಾಡಿ ಅರ್ಧ ಒಂದು ಸಿಲೆಬಸ್ನ ಓದಲಿಕ್ಕೆ 1 ವಾರ ಟೈಮ್ ಕೊಡ್ತದೆ, ಇನ್ನೂ ಅರ್ಧ ಓದಲಿಕ್ಕೆ 1 ವಾರ ಟೈಮ್ ಕೊಡ್ತದೆ. ನಿಮಗೆ ಸಿಲೆಬಸ್ ಕಂಪ್ಲೀಟ್ ಆಕೈತಿ. ಅದು ಆದ್ಮೇಲೆ ಬಂದು ಇವತ್ತಿನ ಒಂದು ಪರೀಕ್ಷೆ ಯಾವ ಥರ ಇರ್ತದ ಅನ್ನೋದನ್ನು ಕೂಡ ನಿಮಗೆ ಹೇಳಿಕೊಡ್ತದ. ಇದ್ರ ಜೊತೆ ಸಿನಾಪ್ಸಿಸ್ ಕೊಡ್ತದ, ಅಂದ್ರೆ ಯಾಕೆ ಆ ಉತ್ತರನೇ ಕರೆಕ್ಟ, ಉಳ್ಕಿದ್ ಯಾಕೆ ತಪ್ಪ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ಕೊಡ್ತದೆ. PCPSI ಸಪ್ರೇಟ್ ಟೆಸ್ಟ್ ಸೀರೀಸ್ಗಳು ಇದಾವೆ. ಇವು ಆನ್ಲೈನ್ ಒಳಗೂ ಇರ್ತಾವೆ, ಆಫ್ಲೈನ್ ಒಳಗೂ ಇರ್ತಾವೆ. ಇದೇ ಕಮ್ಮಿಂಗ್ ಸಂಡೇ ಅಂದ್ರೆ 19th ಏಪ್ರಿಲ್. ಸೊ ನಿಮಗೆ ಧಾರವಾಡದ ಸಪ್ತಾಪುರ್ನಲ್ಲಿರುವಂಥ ನಮ್ಮ ಸಂಸ್ಥೆಯೊಳಗೆ ಉಚಿತ ಒಂದು ಪತ್ರಿಕೆ 1, ಪತ್ರಿಕೆ 2 ಎರಡೂ ಪೇಪರ್ನ ಫ್ರೀ ಆಗಿ ನಿಮಗೆ ಕೊಡ್ತಾ ಇದೀವಿ. PCPSI ಪೇಪರ್ನ ಫ್ರೀ ಆಗಿ ಕೊಡ್ತಾ ಇದೀವಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಮ್ ಅಂಡ್ ರೈಟ್ ದಟ್ ಎಕ್ಸಾಮ್. ಆ್ಯಂಡ್ ನಿಮಗೆಲ್ಲ ಗೊತ್ತಿದ್ದಂಗೆ 50 ಪ್ರಬಂಧಗಳ ಕನ್ನಡ ಮಾಧ್ಯಮ ಪುಸ್ತಕ, ಭಾಷಾಂತರ ಪುಸ್ತಕ, 50 ಪ್ರಬಂಧಗಳ ಇಂಗ್ಲಿಷ್ ಮಾಧ್ಯಮ ಪುಸ್ತಕ,
ಮೆಂಟರ್ಶಿಪ್ ಪ್ರೋಗ್ರಾಮ್. ಒಮ್ಮೆ ಜಾಯಿನ್ ಆದರೆ ನೀವು ಪಾಸ್ ಆಗೋವರೆಗೂ ನಾವು ಗೈಡ್ ಮಾಡ್ತೀವಿ. ಅದಕ್ಕಾಗಿ ಧಾರವಾಡದ ಸಪ್ತಾಪುರ ಬಾವಿ ಹತ್ರ ಇರುವಂಥ ನಮ್ಮ ಸಂಸ್ಥೆಗೆ ಆದಷ್ಟು ಬೇಗ ಬಂದು ಭೇಟಿ ನೀಡಿ. ಮೇ 1ನೇ ತಾರೀಕಿಂದ ಹೊಸ PCPSI ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಗೈಸ್. ಯಾವತ್ತು ಲೇಟ್ ಮಾಡಬೇಡ್ರಿ, ಆದಷ್ಟು ಬೇಗ ಈ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡ್ರಿ. ನಿನ್ನೆ ಕೂಡ ಧಾರವಾಡದೊಳಗೆ ವಿದ್ಯಾರ್ಥಿಗಳ ಸಂಘಟನೆಗಳು ಸ್ಟ್ರೈಕ್ ಮಾಡಿರೋದ್ರಿಂದ ಸರ್ಕಾರ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಯಾವ್ಯಾವ ಸಂಘಟನೆಗಳು ಸ್ಟ್ರೈಕ್ ಮಾಡಿದಾರೋ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದಾರೋ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈವನ್ ವಿದ್ಯಾರ್ಥಿಗಳು ಯಾರು ಭಾಗಿಯಾಗಿದ್ದಾರೆ ನಿಮಗೂ ಕೂಡ ಧನ್ಯವಾದಗಳು. ಇದು ನಿಮ್ಮ ಹಕ್ಕು, ನೀವು ಮಾಡಿದ್ದು ಸರಿ ಇದೆ. ಅವ್ರು ಯಾರ ಮೇಲೂ ಕೂಡ ಕೇಸ್ ಹಾಕಬಾರ್ದು ಸರ್ಕಾರದವರು. ಓಕೆ, ಆ್ಯಂಡ್ ಯಾರು ಕೇಸ್ ಹಾಕ್ತಾರೆ ನಾಳೆ ನೀವು ಅದೇ ಡಿಪಾರ್ಟ್ಮೆಂಟ್ ಒಳಗೆ ಹೋಗಬೇಕು ಅಂತೀರಿ. ಅಲ್ಲಿ ಹೋದ್ಮೇಲೆ ನೀವೇ ನೋಡ್ರಿ ಅವ್ರು ಕೇಸ್ ಹಾಕ್ದವ್ರನ್ನ ಏನು ಮಾಡ್ತೀರಿ ಅಂತ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮಗೆ ಗೊತ್ತಿರುವಂಥ 12th ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ಮೆಸೇಜನ್ನು ಮುಟ್ಟಿಸ್ರಿ. ಅವ್ರ ಪಾಲಕರಿಗೆ ಹೇಳ್ರಿ, ಈ ವಿಡಿಯೋನ ಶೇರ್ ಮಾಡ್ರಿ, ಅವ್ರಿಗೆ ಅವೇರ್ನೆಸ್ ಮೂಡಿಸ್ರಿ. ಅವರು ಕೂಡ ಜೀವನದೊಳಗೆ ಮುಂದೆ ಬರಲಿಕ್ಕೆ ಒಂದು ಕ್ಲಾರಿಟಿನ ತಗೊಳ್ಳಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.